ಗೈಸ್ ಇದು ಯಾಕೋ ಸ್ವಲ್ಪ ಗೋಳಿ ಥರ ಕಾಣಿಸ್ತಾ ಇದೆ. ದಿಶಿ ಹುಷಾರಾಗಿ ಹೋಗೋ. ಗೈಸ್ ಇದು ಯಾಕೋ ಸ್ವಲ್ಪ ಸ್ಕೇರಿ ಆಗಿದೆ. ಇದ್ಯಾರಿದು? ರವೀಂದ್ರನಾಥ್ ಟ್ಯಾಗೂರ್, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾಕೆ ಶಿವಾಜಿ, ಸ್ವಾಮಿ ವಿವೇಕಾನಂದ, ಶಿವಾಜಿ ಟಿಕೆಟ್ ಇಸ್ಕೊಂಡೆ ಇದು ಲಿಂಗ ಕಾಣುತ್ತದೆ. ಸ್ಯಾಟಲೈಟ್ ಇಟ್ಬಿಟ್ಟಿದ್ದಾರೆ. ಮೂನ್ ಲ್ಯಾಂಡಿಂಗ್ ದಿಶಿ ನೋಡಿದನ್ನ ಇಲ್ಲಿ ಏನೋ ಲೇಬಲ್ ಹಾಕಿಲ್ಲ. ಸಕ್ಕತ್ತಾಗಿದೆ ಗೈಸ್. ಇದು ನಾನು ತಗೋಬೇಕಂತಿದ್ದೆ ರೋಬೋ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ, ಬಟ್ ಕ್ಯಾನ್ಸಲ್ ಮಾಡಿದೆ. ಗೈಸ್ ಇದು ಇಸ್ರೋದು ರಾಕೆಟ್ ಲಾಂಚ್ದು, ಕಂಪ್ಲೀಟ್ ಇಸ್ರೋಸ್ ಇದು ಬಿಲ್ಡಿಂಗ್ಸು ಮತ್ತು ಇದು ಟವರ್ ಇದೆ. ಇದು ರಾಕೆಟ್ ಲಾಂಚಿಂಗ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಎಲ್ಲಿ ಅಂತ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಭಗತ್ ಸಿಂಗ್ ಗೈಸ್, ಇದು ಫ್ರೀಡಮ್ ಫೈಟರ್ಸ್, ಚಂದ್ರಶೇಖರ್ ಆಜಾದ್ ಫ್ರೀಡಮ್ ಫೈಟರ್ಸ್ ಗೈಸ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಯಾರು ಡೆತ್ ಸೆಂಟೆನ್ಸ್ ಕೊಡ್ತಿದ್ದಾರೆ, ಯಾರಿಗಂತ ನೋಡೋಣ. ಇದು ಯಾರಿದು? ಚಿತ್ರದುರ್ಗದ ಪಾಳೆಗಾರ. ಕನ್ನಡ ಅಮ್ಮೆ ಲಾಸ್ಟಲ್ಲಿ ಇಟ್ಟಿದ್ದಾರೆ, ಫಸ್ಟಲ್ಲಿ ಇರಬೇಕಾಯಿತು. ಗೈಸ್ ಇದು ಹಳ್ಳಿಯಲ್ಲಿ ಮುಂಚೆ ಹೆಂಗಿರ್ತಾ ಇದ್ರು ಅಂತ ಸೆಟಪ್ ಕೊಟ್ಟಿದ್ದಾರೆ. ಅಷ್ಟು ಇಲ್ಲಿ ಮಡಿಕೆ ಮಾಡ್ತಾಯಿದ್ರು. ಆಮೇಲೆ ಇದು ಸ್ಟಾರ್ಟಿಂಗು ಗೈಸ್, ಅದರಲ್ಲೇ ಅಡುಗೆ ಮಾಡ್ತಾಯಿದ್ದು. ಗೈಸ್ ಇಲ್ಲಿ ಬಟ್ಟೆ ನೇಯ್ತಾ ಇದ್ದಾರೆ. ಅಷ್ಟೆಲ್ಲ ಈ ಥರ ಮ್ಯಾನ್ಯುಯಲಾಗಿ ಮಾಡ್ತಾಯಿದ್ರು ಎಲ್ಲರೂ. ಇವಾಗ ಎಲ್ಲ ಮಷಿನ್ ಅಂತ ಇಟ್ಟಿವಿ, ಎಲ್ಲ ಸಣ್ಣಕ್ಕಿದ್ರು ಅವಾಗ. ಇದು ವುಡ್ ವರ್ಕ್ಸ್ ಮಾಡ್ತಾಯಿದ್ದಾರೆ. ವುಡ್ ವರ್ಕ್ಸ್ ನೋಡಿ ಮುಂಚೆ ಹೆಂಗೆ ಮಾಡ್ತಾಯಿದ್ರು ಅಂತ. ಈ ಥರ ಲೈಫು, ಟಿ ವಿ ಏನಿರಲಿಲ್ಲ. ಇವಾಗ ಬುಟ್ಟಿ ಎಲ್ಲ ಮಾಡ್ತಾರಲ್ಲ, ಬುಟ್ಟಿ ಮಾಡ್ತಾ ಇರೋದು. ಇದು ಎಕ್ಸಾಕ್ಟ್ಲಿ ಏನಂತ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಇದಂತೂ ಕ್ಲಿಯರ್ ಗೊತ್ತು. ಕೊಬ್ಬರಿ ಐ ಥಿಂಕ್ ಎಣ್ಣೆ ತೆಗಿತಾ ಇದ್ದಾರೆ. ಎಣ್ಣೆ ತೆಗೆದುಬಿಟ್ಟು ಅಲ್ಲಿ ಜೋಡಿಸಿದ್ದಾರೆ ನೋಡಿ. ಕೊಬ್ಬರಿ ಎಣ್ಣೆ ತೆಗಿತಾ ಇದ್ದಾರೆ. ಮುಂಚೆ ಇದೇ ಥರ ಎಲ್ಲರೂ
ಫ್ಯಾಮಿಲಿ ಅಂದರೆ ಎಲ್ಲರ ಜೊತೆಲಿ ವರ್ಕ್ ಮಾಡ್ತಾಯಿದ್ರು. ಇವಾಗ ಇದು ಕಡಲೆಕಾಯಿ ಎಣ್ಣೆ ತೆಗಿತಾಯಿದ್ರೇನು, ಕಡಲೆಕಾಯಿ ಎಣ್ಣೆ ಹೆಂಗೆ ಪ್ರೊಸೆಸ್ ಮಾಡ್ತಾಯಿದ್ರು ನೋಡಿ. ಎಸ್ ನೋಡಿ, ಮಚ್ಚು ಚಾಕು ಎಲ್ಲ ಹಿಂಗೆ ಫೋರ್ಜ್ ಮಾಡ್ತಾಯಿದ್ರು ಮುಂಚೆ. ಐ ಡೋಂಟ್ ನೋ ವಾಟ್ ದೇ ಕಾಲ್ ಇಟ್ ಇನ್ ಕನ್ನಡ, ಬಟ್ ಇನ್ ಇಂಗ್ಲೀಷ್ ದೇ ಕಾಲ್ ಇಟ್ ಎಸ್ ಫೋರ್ಜ್. ಇಟ್ಸ್ ಇಲ್ಲೆಲ್ಲ ಕಬ್ಬಣ ಕಾಯಿಸೋದು, ಕುಡ್ಲು ಅವೆಲ್ಲ ತೆಂಗಿನಕಾಯಿ ನೋಡಿ ಈ ಕಡೆ. ಏನು ಮಾಡ್ತಾಯಿದ್ದಾರೆ, ತೆಂಗಿನ ಸಿಪ್ಪೆ ಎಲ್ಲ ತೆಗ್ದು ಈ ಕಡೆ ಹಾಕ್ತಾಯಿದ್ದಾರೆ. ಮಗನ ಕರ್ಕೊಂಡು ಈ ಥರ ಸಂಜೆ ಎಲ್ಲ ಕೆಲಸ ಆದಮೇಲೆ ಎಲ್ಲರೂ ಹಳ್ಳಿಯವರೆಲ್ಲ ಕುತ್ಕೊಂಡು ಈ ಥರ ಚೌಕಾಬಾರ ಈ ಥರ ಎಲ್ಲರೂ ಮಾತಾಡ್ಕೊಂಡಿದ್ರು. ಚಿಕ್ಕ ಮಕ್ಕಳೆಲ್ಲ ಈ ಥರ ಆಟಾಡ್ತಾಯಿದ್ರು. ಇದೇ ಅವಾಗ ಇದ್ದಿದ್ದು ಆಟ ಸಾಮಾನುಗಳು. ಚೆನ್ನಾಗಿ ಮಾಡಿದ್ದಾರೆ. ಇದು I'm guessing these are the tools which were used for agriculture before. ಇದೆಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ರು ಮುಂಚೆ, ಇವಾಗಲೇ ಟ್ರ್ಯಾಕ್ಟರ್ ಅದು ಇದು ಯೂಸ್ ಮಾಡ್ತಾ ಇರೋದು. ಪೊಲೀಸ್ ಮಂಗಲ್ ಪಾಂಡ್ಯ ಅಶೋಕ ಚಕ್ರವರ್ತಿ ಫೇಮಸ್. ಆರ್ಯಭಟ ತುಂಬ ಇಂಟೆಲಿಜೆಂಟ್ ಪರ್ಸನ್. ಯಾರಿಗೂ ನ್ಯೂಸ್ ಪೇಪರ್ ಎಲ್ಲ ಮ್ಯಾನ್ಯುಯಲ್ ಆಗಿ ಬರೀತಾಯಿದ್ರು ಕೈಯಲ್ಲೇ. ಆವಾಗ ಪ್ರಿಂಟಿಂಗ್ ಮಿಷಿನ್ ಇಡೋಕ್ಕೆ ಮುಂಚೆ. ಇದು ಅವಾಗೆಲ್ಲ ಟಮಟೆ ಹೊಡಿತಿದ್ರಲ್ಲ, ಮದ್ವೆದು ಅದು. ಇಲ್ಲಿ ಚಿನ್ ಬಿಡು, ಗಂಡು ಹೆಣ್ಣು ಗೈಸ್. ಇಲ್ಲಿ ಕಣಿಯಮ್ಮ, ಅವಾಗ ಕಣಿ ಕೇಳ್ಕೊಂಡು ಬರ್ತಾ ಇದ್ದು ಬುಟ್ಟಿಲಿ. ಕಣಿ ಕೊರವಂಜಿ ಕಣಿ ಅಂತ. ಕಣಿಯಮ್ಮ ಕೊರವಂಜಿ ಅದು, ಕೊರವಂಜಿ ಗೈಸ್. ಇದನ್ನ ನೋಡಿ, ಏನು ಮಾಡ್ತಾ ಇರ್ಬೋದು ಅಂತ ಡೌಟ್ ಬರ್ಬೋದು, ಸೇಮ್ ನಂತರ. ಬಟ್ ಐ ಥಿಂಕ್ ದೇ ಆರ್ ಮೇಕಿಂಗ್ ದಿಸ್ ಮೆಷಿನ್ which used to grind I don't know guys exactly what this is. ಗೈಸ್ ಮುಂಚೆ ಇದೇ ಥರ ಇರ್ತಾಯಿತ್ತು ಮನೆ ಒಳಗಡೆ. ಒಬ್ಬರು ಈ ಥರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ಒಲೆ ಎಲ್ಲ ವುಡನ್ನು, ಎಲ್ಲ ಬ್ರಾನ್ಸ್ ಮೆಟೀರಿಯಲ್ಸು. ಮತ್ತು ಈ ಕಡೆ ಬಂದರೆ ಫುಲ್ಲು ಏನೋ ಕುಟ್ತಾಯಿದ್ದಾರೆ, ಭತ್ತ ಕುಟ್ತಾಯಿದ್ದಾರೆ. ಆ ಕಡೆ ಮೂರ್ತಿಗಳು ಮಾಡ್ತಾಯಿದ್ದಾರೆ. ಎಲ್ಲ ಹಳ್ಳಿ ಸೆಟಪ್ ಗೈಸ್ ಇದು. ಇದು ಸಂಗೀತ ಶಾಲೆ ಹೇಳ್ಕೊಡ್ತಾಯಿದ್ದಾರೆ. ಇದು ಗೈಸ್ ಇಲ್ಲಿ ಬರೋದಾದರೆ ಐ ಥಿಂಕ್ ದೇ ಆರ್ converting raw cotton into bed. They are doing some weaving works with cotton. I think they are making clothes material for kid. I mean, voice kodkonಡ್ರೆ ಆಗಲ್ವಾ? ಏನು ಮಾಡ್ತಾರೆ ಹಾಸ್ಗೆ ಮಾಡ್ತಾರೆ. ಬೇಡ ಹಂಗೆ ನೋಡು.
ಇದು ಪಗಡೆ. ಒಂಚೂರು ಪಗಡೆ ಆಡ್ತಾಯಿದ್ರು ಹಿಂಗೆ. ಇದು ಸೀರಿಯಸ್ಸಾಗಿ ಹೆಂಗೆ ಆಡಬೇಕು ಅಂತ ಗೊತ್ತಿಲ್ಲ, ಬಟ್ ಕಲ್ತ್ಕೋಬೇಕು. ಹೂವು ಪೋಣಿಸ್ತಾ ಇದ್ದಾರೆ ಗೈಸ್. ಇಲ್ಲಿ ಒಬ್ಬರು ಹೂವು ಪೋಣಿಸ್ತಾ ಇದ್ದಾರೆ, ಇನ್ನೊಬ್ಬರು ಹೂವನ್ನ ಕೆತ್ತಿಡ್ತಾ ಇದ್ದಾರೆ. ಇದು ಬ್ರಾನ್ಸ್, ಪಕ್ಕ ಬ್ರಾನ್ಸ್ ಮೆಟೀರಿಯಲ್ಸ್ ಇದೆಲ್ಲ ವ್ಯಾಪಾರ ಮಾಡ್ತಾಯಿದ್ದಾರೆ. ಬ್ರಾನ್ಸ್ ಮೆಟೀರಿಯಲ್ಸ್ ಇಲ್ಲಿ ಒಬ್ಬರು ಕುಂತ್ಕೊಂಡು, ಮುಂಚೆ ಇದೇ ಥರ ಇತ್ತು, ಬಾರ್ಗೇನ್ ಮಾಡ್ತಾಯಿದ್ರು. ಈ ಥರ ಬಾರ್ಗೇನ್ ಮಾಡಿ ತೊಗೊತಾಯಿದ್ರು ಎಲ್ಲರೂ. ಬ್ರಾನ್ಸ್ ಮೆಟೀರಿಯಲ್ಸು ಅವಾಗೆಲ್ಲ ಬ್ರಾನ್ಸ್ ಯೂಸ್ ಮಾಡ್ತಾಯಿದ್ರು ಗೈಸ್. ಇದು ಈ ಥರ ಇದು ಏನಂತ ನಿಮಗೆ ಗೊತ್ತು ಗೈಸ್? ಇದು ಶೇವಿಂಗ್ ಮಾಡ್ತಾಯಿದ್ದಾರೆ. ಮುಂಚೆ ಇದೇ ಥರ ಇರ್ತಾಯಿತ್ತು, ಎಲ್ಲ ಮ್ಯಾನ್ಯುಯಲ್ಲು, ಟ್ರಿಮ್ಮರ್ಸ್ ಯಾವುದು ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಬಂದಿರೋದೆಲ್ಲ. ಬಟ್ ಅವಾಗೆಲ್ಲ ಚೆನ್ನಾಗಿತ್ತು ಗೈಸ್, ಎಲ್ಲರೂ ಜೊತೆಯಲ್ಲಿ ಮಾತಾಡ್ಕೊಂಡು ಇರ್ತಾಯಿದ್ರು. ಇವಾಗ ಸಿಟಿಲಿ ಯಾರೂ ಇಲ್ಲ. ಇದು ಇಸ್ತ್ರಿ ಮಾಡೋ ವ್ಯಕ್ತಿ ಅನಿಸುತ್ತೆ, ಇಸ್ತ್ರಿ ಮಾಡಿ ಹಾಕ್ತಾಯಿದ್ರು. ಇಲ್ಲಿ ಬಂದರೆ ಇದು ಅವಾಗಿನ ಡಾಕ್ಟರ್ಸ್, ಆಯುರ್ವೇದಿಕ್ ಡಾಕ್ಟರ್ಸ್ ಊರಲ್ಲಿ ಒಬ್ಬರು ಇರ್ತಾಯಿದ್ರು. ಏನಾದರೂ ಆದರೆ ಅವ್ರ ಮನೆಗೆ ಬರ್ತಾಯಿದ್ರು ಎಲ್ಲರೂ. ಇದು ಕುರಿ ಮೇಯಿಸ್ತಾ ಇದ್ದಾರೆ ಇಲ್ಲಿ, ಕುರಿ ಮೇಕೆ. ಇಲ್ಲಿ ಕುರುಬರ ಮನೆ ಇದು. ಇಲ್ಲಿ ಕುರುಬರ ಅಂದರೆ ಅವರು ಕುರಿ ಮೇಕೆ ಅವರೇ ಮೇಯಿಸ್ತಾ ಇದ್ದು. ಬನ್ನಿ ಮುಂದೆ ಹೋಗೋಣ, ಏನಿದೆ ಅಂತ ನೋಡೋಣ. ಇದು ಅಕ್ಕಿ ಮತ್ತು ಭತ್ತನ ಸಪ್ರೇಟ್ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ಬಂದರೆ ಈ ಸೀನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿಂದ ನೀರು ಬರ್ತಾನೆ, ನದಿ ಇಲ್ಲಿಂದ ಹರ್ಕೊಂಡು ಹೋಗುತ್ತೆ ಅಂತ. ಬಂದರೆ ರಾಜರು ಎಲ್ಲ ಹಿಂಗೆ ಕೂರ್ತಾಯಿದ್ರು ಅಂತ, ರಾಜರು ಹಿಂಗೆ ಕೂರ್ತಾಯಿದ್ರು ಅಂತ. ಇದೆಲ್ಲ ಮುಂಚೆ ರಾಜರೆಲ್ಲ ಇದೇ ಥರ ಕೂರ್ತಾಯಿದ್ರು. ನರ್ಮದಾ ನದಿ ಈ ಥರ ಹರ್ಕೊಂಡು ಹೋಗುತ್ತೆ ಅಂತ. ಇದು ಯಮುನಾ ನದಿ. ಇದೆಲ್ಲ ಮೈಸೂರು ರಾಜರು. ಇವಾಗ ನೋಡಿದೆ ಹೆಸರುಗಳು. ಶ್ರೀ ಚಾಮರಾಜ ಒಡೆಯರ್ 6. ದಿಸ್ ಇಸ್ ಶ್ರೀ ರಾಜ ಒಡೆಯರ್ 2. ನಂಬರ್ಸ್ ಹಾಕಿದ್ದಾರೆ ಗೈಸ್. ಎಲ್ಲ ಮೈಸೂರು ರಾಜರು. ಎಲ್ಲ ಲಿಂಗ. ಸೋಮನಾಥ ಟೆಂಪಲ್ ಗೈಸ್.
ಗೈಸ್ ಇದು. Guys, if you like my tour videos, you can like, share and subscribe to my channel. ಎಲ್ಲ ಲಿಂಗಗಳು ಗೈಸ್, ಬೇರೆ ಬೇರೆ ಜಾಗದ್ದು. ಇದು ಗೈಸ್ ಯಾವ ನದಿ ಅಂದರೆ ಕಾವೇರಿ ನದಿ. ಎಲ್ಲ ನದಿಗಳು ಸೇಮ್ ಫಾಲೋ ಮಾಡುತ್ತೆ ಗೈಸ್. ಎಲ್ಲೋ ಒಂದು ಕಡೆ ಸ್ಟಾರ್ಟ್ ಆಗುತ್ತೆ, ಹೋಗ್ತಾ 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 ಸಮುದ್ರ ಸೇರಿಕೊಳ್ಳುತ್ತೆ. ಇದು ಗಂಗಾ. ಇದು ಯಾವ ನದಿ? ಸಿಂಧು ನದಿ. ಚೆನ್ನಾಗಿ ಮಾಡಿದ್ದಾರೆ ಗೈಸ್. 50 ರೂಪೀಸ್ ಟಿಕೆಟ್ ಇಲ್ಲಿ, ಬಟ್ ಇಟ್ಸ್ ವರ್ತ್ ಇಟ್. ತುಂಬ ಎಫರ್ಟ್ಸ್ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಗಂಡರ ಕಣ್ಣಪ್ಪ ಕಣ್ಣು ಕಿತ್ತಿಡ್ತಾರೆ. And thank you for watching. Like, share and subscribe guys.